ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹಾಡು ಹಗಲೇ ಮನೆಯ ಬೀಗ ಮುರಿದು 14 ಲಕ್ಷ ಹಣ 95 ಗ್ರಾಂ ಚಿನ್ನ ಕದ್ದು ಕದಿಮರು ಪರಾರಿಯಾದ ಘಟನೆ ಜಿಲ್ಲೆಯ ಲಿಂಗಸಗೂರು ಪಟ್ಟಣದಲ್ಲಿ ಜರುಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನೋಡಿಕೊಂಡು ಹಿಂಬಾಗಿಲು ಬೀಗ ಒಡೆದು ಕಳ್ಳತನ ಮಾಡಲಾಗಿದೆ. ಲಿಂಗಸಗೂರು ಪಟ್ಟಣದ ಎಕ್ಸ್ಪರ್ಟ್ ಸ್ಕೂಲ್ ಬಳಿ ಇಂಥದೊಂದು ಘಟನೆ ಜರುಗಿದ್ದು, ಪತ್ರಕರ್ತ ಸಿದ್ದನಗೌಡ ಪಾಟೀಲ್, ಶಿಕ್ಷಕಿ ನಾಗಮ್ಮ ದಂಪತಿಗಳ ಮನೆ ಕಳ್ಳತನವಾಗಿದೆ. ಪಿತ್ರಾರ್ಜಿತ ಜಮೀನು ಮಾರಿದ 14 ಲಕ್ಷ ಹಣ, ಮಾಂಗಲ್ಯ, ಸರ, ಜುಮುಕಿ, ಕಿವಿಯೋಲೆ, ಉಂಗುರ ಸೇರಿ ಒಟ್ಟು 95 ಗ್ರಾಂ ಚಿನ್ನ, 50 ಗ್ರಾಂ ಬೆಳ್ಳಿಯ ಆಭರಣ ಕಳ್ಳತನವಾಗಿದ್ದು, ಘಟನಾ ಸ್ಥಳಕ್ಕೆ ಲಿಂಗಸಗೂರು ಸಿಪಿಐ ಪುಂಡಲಿಕ ಪಟಾತರ್ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ನಾವು ನಿನ್ನೆ ರಾಯಚೂರಿಗೆ ಮೀಟಿಂಗ್ ಹೋದಾಗ ಆಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಮಿಸಸ್ ಅವರು ಡ್ಯೂಟಿಗೆ 9:30 ಸುಮಾರಿಗೆ ಅವರು ಡ್ಯೂಟಿಗೆ ಹೋದರು. ನಾನು 7:00 ರಾಯಚೂರಿಗೆ ನಮ್ಮ ಪತ್ರಕರ್ತರ ಸಭೆ ಇದ್ದ ಸಲಗೆ ನಾವು ಹೋಗಿದ್ದೆ. ಆಮೇಲೆ ಅದರ ಮಧ್ಯದಲ್ಲಿ ಸಾಯಂಕಾಲ 5:00 ವಾಪಸ್ ನಮ್ಮ ಮಿಸಸ್ ಅವರು ಮನೆಗೆ ಬಂದಾಗ ಮನೆ ಬಾಗಿಲು ಮೇನ್ ಡೋರ್ ತೆಗೆದು ನೋಡಿದಾಗ ಹಿಂಬಾಗಿಲು ಹೊಡೆದದ್ದು ಗೊತ್ತಾಗಿದೆ. ಅದನ್ನು ಒಳಗೆ ಹೋಗಿ ನೋಡಿದಾಗ ಎಲ್ಲ ಲಾಕರ್ ಮುರಿದು ಗೊತ್ತಾಯಿತು. ಅದನ್ನು ಆಮೇಲೆ ನೋಡಿ ಪೊಲೀಸರು ಬಂದ ಮೇಲೆ ಹಿಂಗಾಗೈತೆ ಅಂತ ಹೇಳಿದ್ವಿ. ಆಮೇಲೆ ದುಡ್ಡು ಏನು ಅಮೌಂಟು ಬಂಗಾರ ಏನೇನು ಇಟ್ಟಿದ್ವಿ ಅವೆಲ್ಲ ತಗೊಂಡು ಎಲ್ಲ 2 ಬೆಡ್ರೂಮ್ನಲ್ಲಿ ಕಬಾರ್ಡ್ಗಳನ್ನು ಮುರಿದು ಆಮೇಲೆ ನಮ್ಮ ಆಸ್ತಿ ದಾಖಲಾತಿಗಳನ್ನು ಸರ್ಟಿಫಿಕೇಟ್ಗಳನ್ನು ಚಲಪಿಲಿ ಮಾಡ್ಯಾರ. ಆಮೇಲೆ ಬಂಗಾರದು ಅಂತ ಇರ್ತಕ್ಕಂಥವು ಕವರ್ಗಳನ್ನು ಚಲಪಿಲಿ ಮಾಡಿ ಅದರಲ್ಲಿ ಇರ್ತಕ್ಕಂಥದ್ದು ಬಂಗಾರ, ಬೆಳ್ಳಿ ಎಲ್ಲ ಸುಮಾರು 9.5 ತೊಲೆ ಇದೆ. ಬೆಳ್ಳಿ ಮತ್ತು ಬಂಗಾರ ಸೇರಿ 5 ತೊಲೆ ಬೆಳ್ಳಿ, 9.5 ತೊಲೆ ಬಂಗಾರನ. ಆಮೇಲೆ ನಾನು ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಮಾರಿ 1.5 ತಿಂಗಳದಿಂದ ನಾನು ದುಡ್ಡು ತೊಗೊಂಬಂದಿದ್ದೆ. ಅದನ್ನು ನಮ್ಮ ಮಕ್ಕಳು ಫೀಸ್ ಕಟ್ಟಬೇಕು, ಆಮೇಲೆ ನಮ್ಮ ಖರ್ಚು ವೆಚ್ಚ ಮಾಡ್ಕೋಬೇಕು. ಉಳಿದದ್ದು ನಾನು ಮತ್ತೆ FD ಮಾಡ್ಬೋದು ಅಥವಾ ಫೀಸ್ ಕಟ್ಟೋಕ್ಕೆ ಏನೋ ಅನುಕೂಲ ಮಾಡೋಕ್ಕಂತಂದು ಮನೇಲಿ ಇಟ್ಕೊಂಡಿದ್ದೆ. ನಾನು ಕೆಲಸದ ಒತ್ತಡದಿಂದ ಮನೇಲಿ ಇಟ್ಟು ಹೋದಾಗ ಈ ಥರ ಮುಂಜಾನೆ 7:30ರಿಂದ ಸಾಯಂಕಾಲ 5:30 ಮಧ್ಯದಲ್ಲಿ ಈ ಘಟನೆ ನಡೆದದ್ದು ಗೊತ್ತಾಗಿದೆ ನಮಗೆ. ಆವಾಗ ನಾವು ಪೊಲೀಸರಿಗೆ ಮಾಹಿತಿ ಕೊಟ್ಟಾಗ ಅವರು ಬಂದು ಸ್ಥಳಕ್ಕೆ ಪರಿಶೀಲನೆ ಮಾಡಿದ್ದಾರೆ. ಇದು ಏನಂದ್ರೆ ನಮ್ಗೆ ಈ ಥರ ಹಗಲು ದರೋಡೆ ಆಗಿದ್ದಲ್ಲ, ಇದನ್ನು ನ್ಯಾಯ ದೊರಕಿಸ್ಕೊಡ್ಬೇಕಂದು ಪೊಲೀಸರಲ್ಲಿ ನಾವು ಮನವಿ ಮಾಡ್ತೀವಿ. ಬಸವರಾಜ್ ಹೋನೂರು, ಟಿವಿ 20 ಕನ್ನಡ, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.